ಗುರುಡೆ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧೇಜಮಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶವಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗತ್ ಜನ್ಮಸ್ಥೇಮ ಪ್ರಳಯರ್ಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಜ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವನಜೆ ಯಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಜಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಕಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ತ್ವವಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यानदरिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ನನ್ನ ದಿವಸ ಪ್ರಿಯ ಶಿರಸ್ತ್ವಾಧಿಕರಣ ಆಗ್ತಾ ಇತ್ತು. ಅಲ್ಲಿ ಬಂದ ವಿಷಯ ಏನು ಅಂತ ಗಮನಿಸಿದಾಗ ಹೇಳಿದ್ದಿಷ್ಟೇ, 4 ಗುಣವನ್ನಷ್ಟೇ ಉಪಾಸನೆ ಮಾಡಬೇಕು ಅಂತ ಹೇಳಿದ್ವಿ. ಆದ್ರೆ ಈ ತೈತರೀಯೋಪನಿಷತ್ತಿನಲ್ಲಿ ಬ್ರಹ್ಮವಲ್ಲಿಯಲ್ಲಿ ನಮಗೆ ಮಾತು ಬರುತ್ತೆ. ಅಲ್ಲಿ ಈ ವಿಜ್ಞಾನಮಯನಿಗಿಂತ ಒಬ್ಬ ಅಂತರ ಒಳಗಡೆ ಆನಂದಮಯ ಅಂತ ಒಬ್ಬ ಇದ್ದಾನೆ ಅಂತ ಬರುತ್ತೆ. ತಸ್ಮಾತ್ ವಿಜ್ಞಾನಮಯಾತ್ ಅನ್ಯೋಂತರ ಆತ್ಮ ಆನಂದಮಯ, ಆನಂದಮಯ ಇದ್ದಾನೆ ಅಂತ ಬರುತ್ತೆ. ಅವನ ಬಗ್ಗೆ ವಿವರಣೆ ಮಾಡ್ತಾ ಅಲ್ಲಿ ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಈ ವಾಕ್ಯಗಳಲ್ಲಿ ಬಂದಿದೆ. ಇದರ ಅಭಿಪ್ರಾಯ ಏನು? ಅಲ್ಲಿ ಈ ವಾದಿರಾಜರು ತಾವಲ್ಲೂ ವಿವರಿಸ್ತಾ ಹೇಳ್ತಾರೆ. ಅಲ್ಲೂ ವಾದಿರಾಜರ ಟಿಪ್ಪಣಿ ಇದೆ, ಅಲ್ಲಿ ವಿವರಿಸ್ತಾ ಅವ್ರು ಹೇಳೋ ಮಾತಿಷ್ಟು, ವಿಜ್ಞಾನಮಯ ಏನಿದ್ದಾನೆ ಭಗವಂತ, ಅವನ ಒಳಗಡೆ ಆನಂದಮಯ ಇದ್ದಾನೆ. ಅಂದ್ರೆ ನಾರಾಯಣ ಪರಮಾತ್ಮ ಏನಿದ್ದಾನೆ ಅವನೇ ಆನಂದಮಯ. ಅವನಿಗೆ ಆನಂದಮಯ ಅಂತ ಯಾಕೆ ಕರೀತಾರೆ ಅಂತ ವಿವರಣೆ ಮಾಡ್ಕೊಡ್ತಾ ಹೋದ್ರು. ಯಾಕಂದ್ರೆ ಅವನಷ್ಟು ಆನಂದ ಯಾರ ಹತ್ರನೂ ಇಲ್ಲ, ಪರಿಪೂರ್ಣ ಆನಂದ ಅವನಿಗೆ, ಅದಕ್ಕೋಸ್ಕರ ಅವನನ್ನ ಆನಂದಮಯ ಅಂತ ಕರೀತಾರೆ. ಆ ಆನಂದಮಯನ ತಲೆಗೆ ಏನಂತ ಕರೀತಾರೆ, ಮತ್ತೆ ಅವನ ಈ ಬಲಬಾಹುಗೆ ಎಡಬಾಹುವಿಗೆ
ಏನಂತ ಕರೀತಾರೆ, ಅವನ ಹೃದಯಕ್ಕೆ ಏನಂತ ಕರೀತಾರೆ ಅಂತ ಬಂದಾಗ ತಸ್ಯ ಪ್ರಿಯಮೇವ ಶಿರಃ, ಅವನ ತಲೆ ಇದೆಯಲ್ಲ, ಆನಂದಮಯ ಪರಮಾತ್ಮನ ತಲೆ ಏನಿದೆ ಆ ತಲೆಗೆ ಪ್ರಿಯ ಅಂತ ಕರೀತಾರೆ. ಆಮೇಲೆ ಅವನ ಒಂದೊಂದು ಬಾಹುಗಳಿಗೆ, ಅಂದ್ರೆ ಇವಾಗ ಬಲಗೈ ಎಡಗೈ ಅಂತ ಇಟ್ಕೊಳ್ಳಿ, ಎಡಗೈಗೆ ಒಂದು ಬಲಗೈಗೆ ಒಂದು ಹೆಸರು ಕೊಟ್ಟಿದ್ದಾರೆ. ಒಂದು ಮೋದ, ಮತ್ತೊಂದು ಪ್ರಮೋದ ಅಂತ ಕೊಟ್ಟಿದ್ದಾರೆ. ಅಲ್ಲಿ ದಕ್ಷಿಣ ಪಕ್ಷ ಬಲ ಇದಕ್ಕೆ ಭಾಗಕ್ಕೆ ಮೋದ ಅಂತ ಕರೀತಾರೆ. ಪ್ರಮೋದ ಉತ್ತರ ಪಕ್ಷ, ಎಡಭಾಗ ಪ್ರಮೋದ ಅಂತ ಕರೀತಾರೆ. ಎಡ ಭಾಗ ಏನಿದೆ ಅದಕ್ಕೆ. ಇದು ಮಧ್ಯ ಹೃದಯದ ಮಧ್ಯದಲ್ಲಿರೋದಕ್ಕೆ ಆನಂದ ಆತ್ಮ ಅಂತ ಅಲ್ಲಿ ಕರೆದು, ಆನಂದ ಅಂತ ಕರೆದು. ಹೀಗೆ ಈ ಶಬ್ದಗಳನ್ನೆಲ್ಲ ಬಳಸಿದಾರಲ್ಲ, ಇದರಿಂದ ಏನು ಉಪಾಸನೆ ಮಾಡ್ಬೇಕು ಅಂತ ನಾವೆಲ್ಲ ಪಾರಾಯಣ ಮಾಡ್ತಾ ಇರ್ತೀವಿ, ಪ್ರಸಿದ್ಧವಾದದ್ದು. ಅಲ್ಲಿ ಹೇಳೋದೇನಂದ್ರೆ, ಅಲ್ಲಿ ಪ್ರಿಯ ಅಂತ ಯಾಕೆ ಕರೀತಾರೆ ಭಗವಂತನ ಆನಂದಮಯನ ತಲೆ ಭಾಗಕ್ಕೆ ಅಂದ್ರೆ, ಪ್ರಿಯ ಅಂದ್ರೆ ಪರೈಹಿ ಇಯ ಅಂತ ಅಲ್ಲಿ ಬಿಡಿಸ್ಕೊಳ್ಬೇಕಂತೆ. ಅಂದ್ರೆ ಶ್ರೇಷ್ಠರಾದ ಈ ಮೋಕ್ಷಕ್ಕೆ ಹೋಗುವಂತಹ ಯೋಗ್ಯತೆ ಇರೋ ಜೀವಿಗಳಿರ್ತಾರಲ್ಲ, ಅವರಿಂದ ಯಾರು ಹೊಂದಲ್ಪಡ್ತಾರೋ ಅಂತ ಭಗವಂತನಿಗೆ ಪ್ರಿಯ ಅಂತ. ಪರರಿಂದ ಹೊಂದಲ್ಪಡೋನಾದ್ರಿಂದ ಪರ ಇಯ ಆಗೋಗಿ ಪ್ರಿಯ ಆಗ್ಬಿಟ್ಟಿದೆ ಕೊನೆಗೆ, ಆ ಒಂದೊಂದು ಅಕ್ಷರ ಲೋಪ ಆಗಿ ಹೊರಟೋಗಿ. ಅಂತೂ ಪ್ರಿಯ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಮೋಕ್ಷ ಯೋಗ್ಯ ಜೀವಿಗಳಿಂದ ಹೊಂದೋವನಿಗೆ ಪ್ರಿಯ ಅಂತ ಕರೀತಾರೆ. ಆನಂದಮಯನ ಶಿರ ಅದು ಪ್ರಿಯ ಅಂದ್ರೆ ಮೋಕ್ಷ ಹೊಂದಕ್ಕೆ ಯೋಗ್ಯತೆ ಇರೋ ಜೀವರಿಗೆ ಮಾತ್ರ ಅದು ಸಾಧ್ಯ, ಆ ಪ್ರಿಯವನ್ನ ಹೊಂದಲಿಕ್ಕೆ ಅಂತ ಅರ್ಥ, ಅವನ ತಲೆ ಭಾಗವನ್ನು ಹೊಂದಲಿಕ್ಕೆ. ಇನ್ನು ಅವನ ದಕ್ಷಿಣ ಬಾಹು ಮತ್ತೆ ವಾಮಬಾಹು ಬಗ್ಗೆ ಬರ್ತಾ ಒಂದು ಮಾತನ್ನ ಅಲ್ಲಿ ವಾದಿರಾಜರು ಹೇಳ್ತಾರೆ. ಅಲ್ಲಿ ಈಗ ಪರೋಕ್ಷ ಜ್ಞಾನ ಅಂದ್ರೆ, ಈಗ ಧ್ಯಾನ ಮಾಡ್ತಾ ಕೊಡ್ತೀವಿ ಭಗವಂತನ ಬಗ್ಗೆ. ಧ್ಯಾನ ಮಾಡ್ಬೇಕಾದ್ರೆ ಅಲ್ಲೊಂದು ಸುಖ ಆಗತ್ತಾರ ನಮ್ಗೆ, ದೇವರೊಂದು ಸುಖ ಕೊಡ್ತಾನಲ್ಲ, ಆ ಸುಖ ನಮ್ಗೆ ಯಾರು ಕೊಡೋದು ಅಂತಂದ್ರೆ, ಈ ಭಗವಂತನ ಒಂದು ಬಾಹು ಇದೆಯಲ್ಲ, ದಕ್ಷಿಣ ಬಾಹು ಬಲಗೈ, ಆ ಬಲಗೈ ಏನಿದೆ ಅದರಿಂದಾಗಿ ನಮಗೆ ಆ ಧ್ಯಾನದಲ್ಲಿ ಕೂತಾಗ ಸುಖ ಸಿಗತ್ತಂತೆ. ಹಾಗಾಗಿ ಆ ಸುಖವನ್ನ ನೀಡೋನಾದ್ರಿಂದ ಅವನಿಗೆ ಮೋದ, ಮೋದ ಅಂದ್ರೆ ಸಂತೋಷ, ಸುಖ. ಆ ಸುಖವನ್ನ ನೀಡೋದ್ರಿಂದ ಅವನ ಬಲ ಬಾಹುವಿಗೆ ಬಲಕೈಗೆ ಮೋದ ಅಂತ ಕರೀತಾರೆ. ಎಡ ಭಾಗ ಇರುತ್ತೆ ಎಡಕೈ, ಅದಕ್ಕೆ ಪ್ರಮೋದ ಅಂತ ಕರೀತಾರೆ, ಉತ್ತರ ಪಕ್ಷ. ಯಾಕೆ ಕರೀತಾರೆ ಅಂದ್ರೆ, ಅತಿಶಯಿತ ಸುಖದಾನ ಅಂದ್ರೆ ಅಪರೋಕ್ಷ ದಾನ ಆದಾಗ, ಸಾಕ್ಷಾತ್ ಕಣ್ಮುಂದೆ ದೇವ್ರು ನಿಂತಿದ್ದಾನೆ ಆಗ ಒಂದು ಸುಖ ಆಗತ್ತಲ್ಲ, ಆ ಸುಖ ಕೊಡೋದು ಯಾವುದು, ಆ ಭಗವಂತನ ಎಡ ಕೈಯಿಂದ ನಮ್ಗೆ ಸುಖ ಸಿಗೋದು ಅಂತ, ಅಂಥ ಸುಖ. ಮತ್ತೆ ಇದಲ್ಲೂ ಪ್ರಮಾಣ ಪದ್ಧತಿಗಳೆಲ್ಲ ಬಂದಿರುತ್ತೆ. ಭಗವಂತನ ಎರಡು ಪಾದ ಏನಿದೆ, ಆ ಎರಡು ಪಾದ, ಒಂದು ಜ್ಞಾನವನ್ನ ನೀಡೋ ಪಾದ, ಅವನ ಕಾಲು ಎರಡು ಭಾಗ ಏನಿದೆ, ಒಂದು ಪಾದ ಒಂದು ಪಾದ ಅದು ಜ್ಞಾನ ನೀಡುತ್ತೆ, ಇನ್ನೊಂದು ಪಾದ ಆನಂದವನ್ನ ನೀಡುತ್ತೆ. ಹೀಗೆಲ್ಲ ವಿವರಣೆ ಮಾಡಿದ್ರೆ, ಅಂತೂ ಭಗವಂತನ ಒಂದೊಂದು ಅಂಗಗಳು ಕೂಡ ನಮ್ಗೆ ಅದು ಆನಂದನೇ ನೀಡೋದು. ಅದು ಹೃದಯ ಭಾಗನು ಆನಂದ, ಅತಿ ಆನಂದವನ್ನೇ ನೀಡೋದು. ಅಂತೂ ಪ್ರತಿಯೊಂದು ಭಗವಂತನ ಅಂಗಾಂಗಗಳೇನಿದೆ ಅದು ಪರಿಪೂರ್ಣ ಆನಂದಮಯ. ಆನಂದಮಯ ಅನ್ನೋ ಶಬ್ದದಿಂದ ಏನಂದ್ರೆ, ಇಡೀ ದೇಹ ಭಗವಂತಂದು ಆನಂದಪೂರ್ಣ. ಅಲ್ಲಿ ಒಂದೊಂದು ಭಾಗನು ಅವನನ್ನ ಉಪಾಸನೆ ಮಾಡೋರ್ಗೆ ಒಂದೊಂದು ತರಹದ ವಿಶೇಷವಾದ ಆನಂದವನ್ನ ನೀಡುತ್ತೆ. ಈ ರೀತಿಯಲ್ಲಿ ಆನಂದಮಯನ ಧ್ಯಾನ ಬಹಳ ವಿಶೇಷ. ಅದಕ್ಕೆ ಬ್ರಹ್ಮಸೂತ್ರದಲ್ಲೂ ಕೂಡ ಓಂ ಆನಂದಮಯೋಭ್ಯಾಸಾದ್ ಓಂ ಅಂತ ಆನಂದಮಯ ಶಬ್ದನೇ ಹಾಕಿದ್ದಾರೆ ಅಂತ ಇದೂ ಒಂದು ಕಾರಣ ಅಂತ. ಅನೇಕ ಕಾರಣ ಇದೆ, ಅದರಲ್ಲಿ ಆನಂದಮಯ ಶಬ್ದವನ್ನೇ ಹಾಕಿದ್ ಯಾಕೆ, ವಿಜ್ಞಾನಮಯ, ಪ್ರಾಣಮಯ, ಮನೋಮಯ, ಬೇರೆ ಬೇರೆ ಶಬ್ದನ ಹಾಕ್ಬೋದಿತ್ತು. ಎಲ್ಲ ಶಬ್ದ ಆಚೆ ಹಾಕಿ ಆನಂದಮಯೋಭ್ಯಾಸ ಅನ್ನೋ ಬ್ರಹ್ಮಸೂತ್ರದಲ್ಲಿ ಆನಂದಮಯ ಯಾಕೆ ಹಾಕಿದ್ರೆ, ಪರಿಪೂರ್ಣ ದೇಹವಿಡೀ ಆನಂದ ಅನ್ನುವ ಚಿಂತನೆ. ಪ್ರಿಯಮೇವ ಶಿರಃ, ಉತ್ತರ ಪಕ್ಷ, ಪ್ರಮೋದ, ಇದೆಲ್ಲ ಬರ್ತಾ ಇದೆ ಏನೇನು ಶಬ್ದಗಳು. ಪರಿಪೂರ್ಣ ದೇಹವಿಡೀ ಆನಂದ, ಅವರನ್ನ ಧ್ಯಾನ ಮಾಡೋರಿಗೆ ಎಲ್ಲ ರೀತಿಯ ಆನಂದ. ಆ ಧ್ಯಾನ ಕೂತಾಗ ಆಗೋ ಆನಂದ ಆಗ್ಲಿ, ಭಗವಂತ ಕಂಡಾಗ ಆಗುವಂತ ಆನಂದ ಆಗ್ಲಿ, ಬೇರೆ ಸಂದರ್ಭದಲ್ಲಿ ಸಿಗುವಂತ ಆನಂದ ಆಗ್ಲಿ, ಎಲ್ಲ ಅವನಿಂದಲೇ ದೊರೆಯುತ್ತೆ ಅಂತ ಆನಂದಮಯ ಪರಮಾತ್ಮನಿಂದ. ಅದೆಲ್ಲ ಒಂದು ಸ್ವಾರಸ್ಯವನ್ನ ಅಲ್ಲಿ ವಾದಿರಾಜರು ಹೇಳಿದ್ದಾರೆ. ಇಷ್ಟೆಲ್ಲ ತಿಳ್ಕೊಂಡ್ರೆ ನಮ್ಗೆ ಏನಾಗತ್ತೆ ಅಂತ ಅದು ಮುಂದಕ್ಕಿದೆ ಲಿಂಕು. ಇಲ್ಲಿ ಇನ್ನೊಂದು ಸ್ವಾರಸ್ಯವನ್ನ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಈಗ ಈ ಬಲಗೈಗಿಂತ ಎಡಗೈ ತುಂಬಾ ಶ್ರೇಷ್ಠ ಅಂತೆ. ಅದಕ್ಕೆ ಮೊದಲು ಮೋದ, ಇನ್ನೊಂದು ಆಮೇಲೆ ಪ್ರಮೋದ ಅಂದ್ರಂತೆ ದೇವರ ಕೈನಲ್ಲಿ. ಶ್ರೇಷ್ಠ ಅಂದ್ರೆ ಅಭಿಪ್ರಾಯ ಏನೋ ಒಂದೊಂದ್ರಲ್ಲಿ ಚಿಂತನೆ ಏನಿಲ್ಲ, ಎರಡು ಒಂದೇ, ಅಷ್ಟೇ ಶಕ್ತಿ ಇದೆ, ಅದೇನು ತಾರತಮ್ಯ ಏನಿಲ್ಲ. ಆದ್ರೆ ಒಂದಕ್ಕೆ ಮೋದ, ಇನ್ನೊಂದಕ್ಕೆ ಪ್ರಮೋದ ಅಂತ ಯಾಕೆ ಕರೆದಿದ್ದು? ಮೋದ ಅಂದ್ರೆ ಸಂತೋಷ, ಪ್ರಮೋದ ಅಂದ್ರೆ ವಿಶೇಷವಾದ ಒಂದು ಸಂತೋಷ. ಯಾಕೆ ಈ ವ್ಯತ್ಯಾಸ, ಮೋದ ಪ್ರಮೋದ ಅಂತ ಯಾಕೆ ವ್ಯತ್ಯಾಸ ಮಾಡಿದ್ರು ಅಂದಾಗ ಅಲ್ಲಿ ಕಾರಣ ಕೊಡ್ತಾರೆ ವಾದಿರಾಜರು. ವರದಾಯಕ ದಕ್ಷಿಣ ಕರಾದಪಿ
ಮೋಕ್ಷ ಅಭಯದಾಯಕ ವಾಮಕರಸ್ಯ ಪ್ರಕೃಷ್ಟ ಆನಂದದಾಯಕತ್ವಾತ್ ವಾಮಕರಸ್ಯೈವ ಪ್ರಮೋದ ದಾತೃತ್ವ ಉಚಿತ. ಈಗ ಬಲಗೈ ಅದು ವರ ಕೊಡೋದು, ಬಲಗೈ ವರ ವರಪ್ರದವಾದದ್ದು ಬಲಗೈ. ಎಡಗೈ ಮೋಕ್ಷ ಅಭಯದಾಯಕ, ಮೋಕ್ಷ ಅನ್ನೋ ಅಭಯವನ್ನ ಕೊಡ್ತಾ ಇದೆ. ಅದರಿಂದ ಬೇರೆ ವರಗಳನ್ನು ಕೊಡೋದು ಮೋಕ್ಷ ಕೊಡೋದು ಶ್ರೇಷ್ಠ ಅಂದಾಗ ಪ್ರಕಷ್ಟ ಆನಂದ ತಾನೆ ಮೋಕ್ಷ, ಅದನ್ನ ನೀಡುವಂತಹ ಭಾಗಕ್ಕೆ ಅದಕ್ಕೆ ಪ್ರಮೋದ ಅಂತ ಕರೆಯೋದೇ ಉಚಿತ ಅಂತ. ಎಡಭಾಗ ಏನಿದೆಯಲ್ಲ ಉತ್ತರ ಪಕ್ಷ, ಅದಕ್ಕೆ ಪ್ರಮೋದ ಅಂತ ಅದಕ್ಕೋಸ್ಕರ ಕರೆದಿದ್ದಾರೆ ಅಂತ. ಹೀಗೆ ಅನೇಕ ತರಹದ ವಿವರಣೆಗಳು ಇದೆ ಆ ಇದಕ್ಕೆ. ಯಾವುದು ತೈತರೀಯೋಪನಿಷತ್ತಿನಲ್ಲಿ ಆ ವಾಕ್ಯಗಳಿಗೆ ಅನೇಕ ಟಿಪ್ಪಣಿಕಾರರು ಸುಂದರವಾಗಿ ವಿವರಣೆ ಮಾಡಿದ್ದಾರೆ. ಅದು ಸದ್ಯಕ್ಕೆ ನಾವು ಇಷ್ಟನ್ನಂತೂ ತಿಳ್ಕೊಳ್ಳೋಣ. ಪ್ರಕೃತಕ್ಕೇನೀಗ ಇಷ್ಟೆಲ್ಲ ವಿಷಯ ಬಂತಿಲ್ಲಿ ಅಂದ್ರೆ, ಈಗ ಪ್ರಿಯ ಶಿರಸ್ತ್ವಾಧಿಕರಣ ಅಂತ ಇದೆ, ಅಧಿಕರಣಕ್ಕೆ ಹೆಸರಲ್ಲ, ಪ್ರಿಯ ಶಿರಸ್ತ್ವಾಧಿಕರಣ. ತಸ್ಯ ಪ್ರಿಯಮೇವ ಶಿರಃ ಪ್ರಿಯ ಶಿರಸ್ತ್ವಾಧಿಕರಣ. ಆ ಶಬ್ದಗಳನ್ನು ನೆನಪಿಸ್ಕೊಳ್ಳಿಕ್ಕೆ ನಾನು ಅದನ್ನ ಹೇಳಿದೆ, ಅದರ ಮನಸ್ಸಿಗೆ ಬರಲಿ ಅಭಿಪ್ರಾಯ ಅಂತ. ಆನಂದಮಯ ಪುರುಷನ ಚಿಂತನೆ ಮಾಡ್ತಾ ಇದ್ದಾರೆ. ವಿಜ್ಞಾನಮಯದ ಒಳಗಡೆ ಆನಂದಮಯ ಇದ್ದಾನೆ ನಾರಾಯಣ. ಅವನ ತಲೆ, ಅವನ ಬಲಗೈ ಎಡಗೈ ಅಂದ್ರೆ ಬಲಬಾಹು ಎಡಬಾಹು, ಮತ್ತೆ ಅವನ ಹೃದಯ ಭಾಗ ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಅವನ ಕಾಲಿನ ಬಗ್ಗೆನೂ ಕೂಡ ಅಲ್ಲಿ ಕೊನೆಗೆ ಬರ್ತಾರೆ. ಅಂತೂ ಸಮಗ್ರ ಆನಂದಮಯನ ಚಿತ್ರಣ. ಇಂಥ ದೇವರನ್ನ ಧ್ಯಾನ ಮಾಡ್ಲೇಬೇಕು ನಾವು. ಯಾಕೆಂದ್ರೆ ಅವನ ಶಿರಸ್ಸು ಪ್ರಿಯ, ಅವನ ದಕ್ಷಿಣ ಬಾಹು ಮೋದ, ಉತ್ತರ ಬಾಹು ಪ್ರಮೋದ, ಅವನ ಹೃದಯ ಆನಂದ ಅಂತ ನಾವು ದೇವರ ಧ್ಯಾನ ಮಾಡ್ತಾ ಇರ್ಬೇಕಲ್ಲ. ನಿಜವಾಗಿ ಇಷ್ಟನ್ನ ಧ್ಯಾನ ಮಾಡಿದ್ರೆ ಮಾತ್ರ ಅವನ ಆನಂದವನ್ನ ಧ್ಯಾನ ಮಾಡಿದಾಗ ಲೆಕ್ಕ. ಯಾಕೆಂದ್ರೆ ಇದು ಅಡು ಭಾಷ್ಯದಲ್ಲಿ ಬಂತಲ್ಲ, ಸಚ್ಚಿದಾನಂದ ಆತ್ಮೇತಿ ಮಾನುಷೇಸ್ತು ಸುರೇಶ್ವರೇ ಬಂದಿದೆ. ಅಲ್ಲಿ ಮನುಷ್ಯರಾಗ್ಬೇಕಾದ್ರೆ ಸತ್ ಚಿತ್ ಆನಂದ ಆತ್ಮ, ಆನಂದ ಅಂತ ಭಗವಂತನನ್ನ ಉಪಾಸನೆ ಮಾಡ್ಬೇಕು. ಆನಂದ ಭಗವಂತನಲ್ಲಿ ಪೂರ್ಣವಾಗಿದೆ ಅಂತ ನಾವು ಚಿಂತಿಸ್ತಾ ನಮಗೂ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಆನಂದ ಸಿಗತ್ತೆ. ಆದ್ರೆ ನೀವು 4 ಗುಣ ಉಪಾಸನೆ ಮಾಡಿ ಅಂತ ಹೇಳ್ತೀರಿ. ಈಗ ಪ್ರಿಯ ಶಿರಸ್ತ್ವ ಇದೆ, ಮತ್ತೆ ಈ ದಕ್ಷಿಣ ಪಕ್ಷ ಮೋದ. ಹಾಗಾದ್ರೆ ಮೋದ, ಈಗ ಪ್ರಿಯ ಶಿರಸ್ತ್ವ ಅನ್ನೋ ಹಾಗೆ ಮೋದ ಉತ್ತರ ಪಕ್ಷತ್ವ, ಹಾಗೆ ಪ್ರಮೋದ ಉತ್ತರ ಪಕ್ಷತ್ವ, ಹೀಗೆಲ್ಲ ಭಗವಂತನ ಒಂದೊಂದು ಗುಣ. ಆಮೇಲೆ ಇದು ಆನಂದ ಹೃದಯ ಅಂತ ಇದೆ, ಅಲ್ಲಿ ಹೇಗೆ ಹೇಳ್ಬೇಕು ಆನಂದ ಹೃದಯವತ್ವ ಅಂತ. ಹೀಗೆ ಒಂದೊಂದೇ ಗುಣಗಳನ್ನ ನಾವು ಎಣಿಸ್ತಾ ಹೋದ್ರೆ 4 ಆಗ್ಲಿಲ್ವಲ್ಲ, ಜಾಸ್ತಿ ಗುಣ ಆಯ್ತಲ್ವ. ಬೇಡ, ಇದನ್ನೆಲ್ಲ ಬಿಟ್ಬಿಡಿ. ಯಾಕೆ ಭಗವಂತನ ಆ ತಲೆ ಪ್ರಿಯ ಆಗಿದೆಯೋ ಅಪ್ರಿಯ ನಿಮ್ಗೆ ಯಾಕೆ ಬೇಕು, ಅವ್ನ್ ದಕ್ಷಿಣ ಬಾಹು ಬಲಬಾಹು ಯಾಕೆ ಬೇಕು, ಎಡಬಾಹು ಯಾಕೆ ಬೇಕು, ಎಲ್ಲ ಬಿಟ್ಟು ಮಾಡೋಣ ಅಂದ್ರೆ ಆಗ ಆನಂದದ ಬಗ್ಗೆ ಸರಿಯಾಗಿ ನಾವು ಧ್ಯಾನ ಮಾಡ್ಲಿಲ್ಲ ಅಂತ. ನೀವು ಮನುಷ್ಯರಿಗೆ ಹೇಳಿದ್ದೆ 4, ಅದರಲ್ಲಿ ಆನಂದದಲ್ಲಿ ಇಷ್ಟು ವೆರೈಟಿ ಇದೆ. ಆ ವೆರೈಟಿನೆಲ್ಲ ಬಿಟ್ಟು ಬರೀ ಆನಂದ ಅಂತ ಅಷ್ಟೇ ಚಿಂತನೆ ಮಾಡಿದ್ರೆ ಪರಿಪೂರ್ಣ ಆನಂದ ನಮ್ಗೆ ಲಭ್ಯ ಹೇಗೆ? ಅವಾಗ ಅದನ್ನ ತ್ಯಾಗ ಮಾಡಿದಾಗ ಆಯ್ತು, ಅದು ವ್ಯರ್ಥ ಆಗ್ಬಿಡುತ್ತಲ್ಲ. ಯಾಕೆಂದ್ರೆ ಆನಂದದ ವಿಭಾಗ ಅದು ಅಲ್ಲೇ ಸೇರೋದದು. ಆದ್ರಿಂದ ಈ ಪ್ರಿಯ ಶಿರಸ್ತ್ವ ಇದನ್ನೆಲ್ಲವೂ ಕೂಡ ಧ್ಯಾನ ಮಾಡ್ಬೇಕಲ್ವಾ ಅಂತ ಒಂದು ಪ್ರಶ್ನೆ ಮಾಡ್ಕೊಂತಾರೆ. ಅವಾಗ ಒಂದು ಉತ್ತರ ಹೇಳ್ತಾರೆ. ಒಂದು ವೇದ ವಾಕ್ಯ ಇದು, ಒಂದು ಸ್ಮೃತಿ ವಾಕ್ಯ ಇದೆ, ಅದರಲ್ಲಿ ವಾದಿರಾಜರು ಕೂಡ ಉದಾಹರಿಸಿದ್ದಾರೆ. ಅಂತೂ ಪೂರ್ವ ಪಕ್ಷ ಏನು ಅಂತಂದ್ರೆ, ಆನಂದದಲ್ಲೂ ಅನೇಕ ಪ್ರಭೇದಗಳಿದೆ. ಅದನ್ನೆಲ್ಲ ಬಿಟ್ಟು ನೀವು ಕೇವಲ ಸತ್ ಚಿತ್ ಆನಂದ ಆತ್ಮ ಅಂತ ಇಷ್ಟೇ ಧ್ಯಾನ ಮಾಡ್ತೀರಿ ಅಂದ್ರೆ ಆ ಆನಂದ ಉಪಾಸನೆ ನೀವು ಪೂರ್ಣ ಮಾಡ್ಲಿಲ್ಲ ಅಂತ ಅರ್ಥ, ಮತ್ ವ್ಯರ್ಥ ಆಯ್ತಲ್ವಾ. ಹಾಗಾದ್ರೆ 4 ಮಾಡಿ ಅಂತ ಹೇಳ್ಬೇಡಿ. ಆನಂದದಲ್ಲೂ ಒಳಗಡೆ ಸೇರಿನೋ ಅಂತ ಬೇಕಾದಷ್ಟು ಪ್ರಭೇದ ಇದೆ. ತಸ್ಯ ಪ್ರಿಯಮೇವ ಶಿರಃ ಅಂತ ಒಂದೊಂದು ಕೂಡ ಎಲ್ಲ ಸೇರ್ಕೊಂಡಿರೋದ್ರಿಂದ ಎಲ್ಲವನ್ನೂ ಧ್ಯಾನ ಮಾಡ್ಲೇಬೇಕು. ಆದ್ರಿಂದ ವಿಶೇಷ ದರ್ಶನಮೇವ, ಎಲ್ಲವನ್ನು ಪ್ರತ್ಯೇಕವಾಗಿ ಆನಂದದ ಪ್ರಭೇದ ಅಂತಾನೆ ನಮಗ್ ಗೊತ್ತಿರೋದ್ರಿಂದ ಪ್ರತಿಯೊಂದನ್ನು ತಪ್ಪದೇ ಮಾಡ್ಲೇಬೇಕು ಅಂತ. ಹಾಗಾದ್ರೆ 4 ಅಂತ ನೀವು ಹೇಳ್ಬೇಡಿ ಹಾಗೆ ಅಂತ ಇಷ್ಟು ಆಕ್ಷೇಪ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಈಗ ಪ್ರಾರಂಭವನ್ನ ಮಾಡ್ತಾರೆ. ಒಂದು ವೇದವಾಕ್ಯವನ್ನೇ ಉದಾಹರಿಸ್ತಾರೆ. ಅಲ್ಲಿ ಸ್ಮೃತಿಯಲ್ಲಿ ಬಂದಿದೆ ಅಂತ ಇಟ್ಕೊಂಡು ಸ್ಮೃತಿ ವಾಕ್ಯ ಅಂತ ಹೇಳೋದಲ್ಲ, ಸ್ಮೃತಿ ಸಿದ್ಧ ಆಗಿದೆ ವಸ್ತುತಃ ವಿಷಯ. ಆದ್ರೂ ಕೂಡ ವೇದವಾಕ್ಯ ಅಂತಾನೆ ಸ್ಪಷ್ಟ ಇಲ್ಲಿದೆ, ವೇದವಾಕ್ಯ ಅಂತಾನೆ ಗ್ರಹಿಸಿ. ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶ್ರುತೇಹೇ ಅಂತಾನೆ ಇದೆ ಮಾತು. ಆದ್ರೆ ಇಲ್ಲಿ ಈ ಟಿಪ್ಪಣಿ ಇದೆಲ್ಲ ಸ್ಮೃತೇಶ್ಚ ಇತಿ ಅಂತ ಅಷ್ಟೇ ಬರೆದು ಬಿಡ್ತಾರೆ. ಅದು ಇಲ್ಲಿ ಶ್ರುತಿ ವೇದವಾಕ್ಯ. ಆ ವಾಕ್ಯದಲ್ಲಿ ಏನ್ ಬಂದಿದೆ ಅಂತ ನೋಡೋಣ. ಯಥಾ ಯೋಗ್ಯಾನ್ ಗುಣಪೂಗಾನುಪಾಸ್ಯ ಫಲಂ ಭವೇನ್ ಮುಕ್ತಿಗಂ ನಾನ್ಯಥಾ ಸ್ಯಾತ್ ನಿತ್ಯೈಕಾಗ್ರ ವ್ಯಂಗ್ಯತಾ ಹೇತುತಶ್ಚ ಸಾಕ್ಷಾತ್ ಋಷಿರ್ನೋ ತದ್ವಿಶೇಷೈ ಸ್ಮೃತೇಶ್ಚ.
ಅಂತ ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ಶ್ಲೋಕ ಕೊಡ್ತಾರೆ. ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿದ್ದೆ. ಅದಕ್ಕೇನರ್ಥ ಅಂತ ಈಗ ನೋಡಿ, ಆನಂದದ ಪ್ರಭೇದ ನಿಜ. ಭಗವಂತನ ಬಲಭಾಗ, ಎಡಭಾಗ, ಅವನ ತಲೆ, ಅವನ ಮಧ್ಯಭಾಗ, ಆನಂದಮಯನ ದೇಹದ ಈ ಸ್ಥಿತಿ, ಅದನ್ನೆಲ್ಲಾ ಗುಣಗಳನ್ನ ನೋಡಿ ಮಾಡ್ಬೇಕು ನೀವೆಲ್ಲ ಹೇಳ್ತೀರಿ. ಆದ್ರೆ ಒಂದು ಮಾತಿದೆ, ನಿಮಗೆ ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಎಷ್ಟು ಗುಣಗಳನ್ನ ಉಪಾಸನೆ ಮಾಡ್ಲಿಕ್ಕೆ ಬರುತ್ತೋ, ಆ ಎಷ್ಟು ಉಪಾಸನೆ ಮಾಡದೆ ನಮಗೆ ಮೋಕ್ಷದಲ್ಲಿ ಅದಕ್ಕನುಗುಣವಾಗಿ ಫಲ ಸಿಗತ್ತೋ ಅಷ್ಟನ್ ಮಾತ್ರ ಮಾಡಿದ್ರೆ ಉತ್ತಮ. ನಮಗೆ ಯೋಗ್ಯತೆ ಇರದೇ ಇದ್ದಾಗ ಅಂಥ ಗುಣಗಳನ್ನು ನಾವು ಧ್ಯಾನ ಮಾಡ್ಲಿಕ್ಕೆ ಹೋದ್ರೆ ಅದು ಅನರ್ಥಕಾರಿ, ಉಪಯೋಗ ಇಲ್ಲ. ನಮ್ಗೆ ಹೇಗಿದ್ರು ಕೈಗೆ ಎಟಕಲ್ಲ. ಕೈಗೆ ಎಟಕದೇ ಇರೋ ಆ ಗುಣಗಳನ್ನ ಧ್ಯಾನ ಮಾಡ್ತಾ ಕೂತ್ಕೊಂಡು ನಮಗ್ ಯಾವ ಗುಣಗಳನ್ನ ಹೇಳಿದಾರೋ ಅದನ್ನೆಲ್ಲ ಬಿಟ್ಟು ಹೋದ್ರೆ ಇನ್ನು ಅನರ್ಥ. ಇಲ್ಲ ಇದನ್ನ ಸೇರಿಸ್ಕೊಂಡು ಅದನ್ನ ಮಾಡ್ತೀನಿ ಅಂದ್ರೆ ಇದ್ರಲ್ಲೇ ಮುಗ್ದೋಗುತ್ತೆ, ಅದನ್ನ ಸೇರಿಸ್ಕೊಳ್ಲಿಕ್ಕೆ ಆಗೋದೇ ಇಲ್ಲ. ಅಂತೂ ಈ ನಮಗೆ ಯೋಗ್ಯವಲ್ಲದ ಗುಣಗಳನ್ನ ಉಪಾಸನೆ ಮಾಡಿದ್ರೆ ನಮಗೆ ಉಪಯೋಗ ಇಲ್ಲ, ಅದರಿಂದ ಫಲ ದೊರೆಯಲ್ಲ. ಅಷ್ಟೇ ಅಲ್ಲ, ಒಂದು ಮಾತಿದೆ, ನಿತ್ಯ ಏಕಾಗ್ರೆ ವ್ಯಂಗ್ಯತಾ ಹೇತುತಶ್ಚ ಸಾಕ್ಷಾತ್ ಋಷಿರ್ನೋ ತದ್ವಿಶೇಷ ಸ್ಮೃತಿಶ್ಚ. ಅಂದ್ರೆ ವಸ್ತುತಃ ಈ ಸ್ಮೃತಿಗಳಲ್ಲಿ ಸಿದ್ಧ ಆಗಿದೆ ಏನಂತ, ವಿಶೇಷವಾದ ಗುಣಗಳ ಧ್ಯಾನ ಮಾಡಬೇಕು ಅಂತ ಇದೆ, ಇಲ್ಲ ಅಂತೇನಿಲ್ಲ. ಆದ್ರೆ ನಿಮ್ಮ ಏಕಾಗ್ರತೆಗೆ ಭಂಗ ತರೋದಿದ್ರೆ ಅಂತ ಗುಣವನ್ನು ಬಿಟ್ಬಿಡಿ ಅಂತ ಹೇಳ್ತಾರೆ. ಅದೇನಂದ್ರೆ ಅಪರೋಕ್ಷ ಜ್ಞಾನಿಗಳಿಗೂ ಹೀಗಾಗತ್ತಂತೆ. ಇನ್ನು ಬೇರೆಯವ್ರ ಕಥೆ ಏನು, ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಕೆಲವು ಗುಣಗಳು ತಮ್ಮ ಏಕಾಗ್ರತೆಗೆ ಭಂಗ ತರುತ್ತಂತೆ ಅಪರೋಕ್ಷ ಜ್ಞಾನಿಗಳಿಗೆ. ಅಂದ್ರೆ ದೇವರನ್ನ ಸಾಕ್ಷಾತ್ ನೋಡೋರವರೆಲ್ಲ ಅಂಥ ಜ್ಞಾನಿಗಳು ಕೂಡ ಕೆಲವು ಗುಣಗಳನ್ನ ತಮ್ಮ ಧ್ಯಾನ ಕಾಲದಲ್ಲಿ ಬಿಟ್ಬಿಡ್ತಾರಂತೆ, ಬೇಡ ಅಂತ. ಯಾಕೆಂದ್ರೆ ಅವ್ರು ಮಾಡ್ತಾ ಇರೋ ಗುಣಗಳ ಆ ಚಿಂತನೆಗೆ, ದೇವರ ಧ್ಯಾನಕ್ಕೆ ಅದು ಪ್ರತಿಬಂಧಕ ಆಗತ್ತೆ, ಅದು ಅಡೆತಡೆ ಮಾಡುತ್ತೆ. ನಮ್ಮ ಅದು ಯೋಗ್ಯತೆ ಮೀರಿ ಹೋಗ್ಬಿಟ್ಟಿರುತ್ತೆ ಆ ಗುಣಗಳು. ಬ್ರಹ್ಮದೇವ್ರು ಮಾಡೋದನ್ನ ಬೇರೆ ಅಪರೋಕ್ಷ ಜ್ಞಾನಿಗಳು ಮಾಡ್ಲಿಕ್ಕಾಗಲ್ಲ, ಅದು ಅಸಾಧ್ಯವಾದ ಮಾತು. ಆದ್ರಿಂದಲೇ ಆಯಾಯ ದೇವತೆಗಳು, ರುದ್ರದೇವ್ರು ಮಾಡೋದನ್ನ ಇಂದ್ರದೇವ್ರು ಆಗಲ್ಲ, ಇಂದ್ರದೇವ್ರು ಮಾಡಿದ್ದನ್ನ ಇನ್ನು ಕೆಳಗಿನ ದೇವತೆಗಾಗಲ್ಲ. ಒಬ್ಬ ದೇವತೆಯು ಕೂಡ ಅಪರೋಕ್ಷ ಜ್ಞಾನಿ ಆಗಿದ್ರು ಅವ್ರು ಮಾಡೋದನ್ನೆಲ್ಲ ಇವ್ರು ಮಾಡ್ತಾ ಕೂಡಲ್ಲ. ಯಾಕೆಂದ್ರೆ ಅವ್ರು ದೇವರ ಧ್ಯಾನ ಮಾಡ್ತಾ ಕೂತ್ರೆ ಅವ್ರಿಗೂ ಏಕಾಗ್ರತೆಗೆ ಭಂಗ ಬರುತ್ತೆ, ಅಂತಹ ದೇವತೆಗಳಿಗೂ ಕೂಡ. ಹಾಗಾದ್ರೆ ಏನ್ ಮಾತನ್ನ ಹೇಳ್ತಾರೆ ಇಲ್ಲಿ ಅಂದ್ರೆ, ನಿಮ್ಮ ಏಕಾಗ್ರತೆಗೆ ಭಂಗ ತರುವಂತ ಗುಣಗಳಾಗಿದ್ರೆ ಅಂತ ಗುಣವನ್ನು ಬಿಟ್ಬಿಡ್ಬೇಕು. ಅದನ್ನ ಬಿಟ್ಟು ಇನ್ ಮಿಕ್ಕಿದೇನೋ ಸತ್ ಚಿತ್ತ ಆನಂದ ಆತ್ಮ ಇದನ್ನಂತೂ ಮಾಡ್ತಾ ಇರ್ಬೇಕು. ನಮ್ಗೆ ಇದಕ್ಕೂ ಭಂಗ ಬರುತ್ತೆ ಅಂದ್ರೆ ಇನ್ನೇನ್ ಹೇಳ್ಬೇಕು, ಅದು ಅಸಾಧ್ಯ. ಅಂದ್ರೆ ಅದನ್ನ ಅಭ್ಯಾಸ ಮಾಡ್ಕೊಳ್ಳೇಬೇಕು. ಯಾವ್ದೋ ಜನ್ಮಕ್ಕೆ ಬರ್ಬೋದೋ ಏನೋ, ಅಂತೂ ಈ ನಾಲ್ಕಂತೂ ಮಾಡ್ಬೇಕು ಅಂತ ಸತ್ ಚಿತ್ತ ಆನಂದ ಆತ್ಮ ಆ ಶಬ್ದಕ್ಕೆ ಅರ್ಥ ತಿಳ್ಕೊಳ್ಳೋದು, ದೇವರನ್ನ ಚಿಂತಿಸ್ತಾ ಇರೋದು, ಆಗ ದಾರಿ ತೋರಿಸ್ತಾನೆ ಗುರುಗಳ ಮುಖಾಂತರ. ಅಂತೂ ಈ ನಿತ್ಯಂ ಏಕಾಗ್ರ, ಪ್ರತಿನಿತ್ಯ ಯಾವಾಗ್ಲೂ ನಮಗೆ ಏಕಾಗ್ರತೆಗೆ ಭಂಗ ತರದೇ ಇರುವಂತ ಗುಣಗಳ ಚಿಂತನೆಯನ್ನಷ್ಟೇ ಮಾಡ್ಬೇಕು ಅಂತ. ವಸ್ತುತಃ ನಾವು ಅಷ್ಟು ದೊಡ್ಡವರಾಗಿರಲ್ಲ, ನಾವು ಇದು ನಮಗೆ ಏಕಾಗ್ರತೆಗೆ ಭಂಗ ತರುತ್ತೋ ಇಲ್ವೋ, ನಮ್ಗೆ ಎಲ್ಲಾನು ಏಕಾಗ್ರತೆ ಭಂಗ ತರ್ತಾ ಆದ್ಮೇಲೆ ಯಾವ ಗುಣನೂ ಬೇಡ ಅಂತ ಅನಿಸ್ಬಿಡುತ್ತೆ ದೇವರ ಗುಣನ. ಆದ್ರೆ ಹಾಗಲ್ಲ, ಪ್ರತಿಯೊಂದು ಗುಣ ಅದರಲ್ಲಿ ನಾಲ್ಕಲ್ಲಂತೂ ಮಾಡ್ಲೇಬೇಕು, ನಾಲ್ಕನ್ನ. ಅದನ್ನ ಬಿಟ್ಟು ಬೇರೆ ಗುಣಗಳಿಗೆ ಹೋಗೋ ಮುಂಚೆ ಅದು ಬೇರೆ ಎಲ್ಲವೂ ಪ್ರತಿಬಂಧಕ ಆಗಿರೋದು, ಅದು ಬೇಡ ಅಂತ ಅದನ್ನ ಪಕ್ಕಕ್ಕೆ ಇಟ್ಬಿಡುದು. ಅದನ್ನೆಲ್ಲ ದೊಡ್ಡ ದೊಡ್ಡ ದೇವತೆಗಳು ಮಾಡ್ತಾರೆ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ. ಅಂತೂ ಇತಿ ಸ್ವಯೋಗ್ಯ ಗುಣೇರೇವ ಫಲಭಾವ. ಆದ್ರಿಂದ ನಿಮಗೆ ಮೋಕ್ಷದಲ್ಲಿ ಫಲ ಸಿಗಬೇಕು ಅಂದ್ರೆ ನಿಮ್ಮ ಯೋಗ್ಯತೆಗೆ ತಕ್ಕ ಉಪಾಸನೆ ಮಾಡಿ. ನಿಮ್ಮ ಯೋಗ್ಯತೆ ಎಷ್ಟು ಗುಣಗಳನ್ನ ಗ್ರಹಿಸುತ್ತೋ ಅಷ್ಟೇ ಗುಣಗಳನ್ನ ದೇವರಲ್ಲಿ ಚಿಂತಿಸಿ ಧ್ಯಾನ ಮಾಡಿ. ಯಾಕೆ ಅಂದ್ರೆ ನಿಮ್ಗೆ ಏಕಾಗ್ರತೆ ಬರ್ತಾ ಇಲ್ಲ ಕೆಲವು ಗುಣದಲ್ಲಿ ಅಂದ್ರೆ ನಿಮ್ ಯೋಗ್ಯತೆ ಅಷ್ಟೇ ಅಂತ ಹೇಳ್ಬಿಡ್ತಾರೆ ಇಲ್ಲಿ. ಯೋಗ್ಯತಾಯಾಶ್ಚ ನಿತ್ಯ ಏಕಾಗ್ರ ವ್ಯಂಗ್ಯತಾ ಹೇತುನ ನಿರ್ಣಯಿತು ಶಕ್ಯತ್ವ. ಈ ನಮ್ ಯೋಗ್ಯತೆ ಎಷ್ಟು ಅಂತ ಯೋಗ್ಯತೆ ತೀರ್ಮಾನ ಮಾಡೋದು ಅಂದ್ರೆ ಅನೇಕ ಜನ್ಮಗಳಲ್ಲಿ ಒಂದೊಂದ್ ಯಾವ್ದೋ ಒಂದು 5 ವರ್ಷ, 5 ನಿಮಿಷ, 5 ದಿವ್ಸ ಹೀಗೆಲ್ಲ ಅಲ್ಲ, ಅಥವಾ ಒಂದ್ ಜನ್ಮ ಅಲ್ಲ, ಮಾಡ್ತಾ ಇರೋದು. ಅವ್ನ್ ಗೊತ್ತಾಗತ್ತೆ ಯಾವ್ದೋ ಒಂದ್ ಜನ್ಮದಲ್ಲಿ ಅವಾಗ ಆ ಅಪರೋಕ್ಷ ಜ್ಞಾನ ಆದಾಗ ಅಥವಾ ದೇವರ ಒಲಿದಾಗ, ಯಾವ್ದೋ ರೀತಿಯಲ್ಲಿ ಗುರುಗಳೇ ಒಲಿದಾಗ ತಿಳಿಸ್ತಾರೆ ಇಷ್ಟೇ ಆಗೋದ್ ನಿನ್ ಕೈಲಿ, ಇಷ್ಟೇ ಮಾಡು ಅಂತ. ಆಗ ಗೊತ್ತಾಗತ್ತೆ. ಆದ್ರೆ ಅಲ್ಲಿವರೆಗಂತೂ ಮಾಡ್ತಾ ಇರ್ಬೇಕು, ಯಾಕಂದ್ರೆ ನಮ್ ಯೋಗ್ಯತೆ ನಮಗ್ ಗೊತ್ತಿರೋದಿಲ್ಲ. ಅಂತೂ ಯೋಗ್ಯತಾಯಾಶ್ಚ, ಯಾವುದೇ ಯೋಗ್ಯತೆ ಯಾವತ್ ಗೊತ್ತಾಗತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ನಾನಿಷ್ಟು ಗುಣಗಳನ್ನ ಏಕಾಗ್ರವಾಗಿ ಏಕಾಗ್ರ ಮನಸ್ಸಿನಿಂದ ನಾನು ಇಷ್ಟು ದೇವರ ಗುಣಗಳನ್ನ ಧ್ಯಾನ ಮಾಡಬಲ್ಲೆ ಅಂತ ಅವನಿಗೆ ಅನ್ನಿಸ್ಲಿಕ್ಕೆ ಶುರು ಆಗತ್ತಲ್ಲ, ಹೋಗ್ತಾ ಹೋಗುತ್ತಲ್ಲ, ಆಗ ಅವನ ಯೋಗ್ಯತೆ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೊಂದು ಮಾತನ್ನ ಹೇಳ್ತಾರೆ, ಜಾಸ್ತಿ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಒಳ್ಳೆ ಮಾತನ್ನ ಹೇಳ್ತಾರೆ ವಾದಿರಾಜರು. ಏನಂದ್ರೆ
ಬ್ರಾಹ್ಮಣತ್ವೇನೈವ ಶ್ರಾದ್ದ ಯೋಗ್ಯತ್ವೇ ಸಿದ್ಧೆ ತದ್ ವಿಶೇಷ ಅನುಸಂಧಾನಸ್ಯ ವೈಯರ್ಥ್ಯಾಚ್ಚ ನ ಪ್ರಿಯಶಿರಸ್ತ್ವಾದೀನಾಂ ಉಪಸಂಹಾರ ಇತಿ ಯಥಾ ಯೋಗ್ಯ ಫಲಮೇವ ಸಿದ್ಧಾಂತ ಪ್ರಾಪಕಂ. ಈಗ ಶ್ರಾದ್ದಕ್ಕೆ ಬ್ರಾಹ್ಮಣರನ್ನ ಕರಿಬೇಕು, ಶ್ರಾದ್ದಕ್ಕೆ ಬ್ರಾಹ್ಮಣರ ಆಹ್ವಾನ ಮಾಡ್ಬೇಕು. ನೀವು ಬ್ರಾಹ್ಮಣ ಅಂತ ನೋಡಿ ಅಂದ್ರೆ ಏನರ್ಥ? ಅವನು ಬ್ರಹ್ಮಜ್ಞಾನಿ, ಒಂದಿಷ್ಟು ಆಚರಣೆ ಇಟ್ಕೊಂಡಿದ್ದಾನೆ, ಒಂದಿಷ್ಟು ನೋಡಿ ಕರೆದು ಬಿಡ್ತಾರೆ ಅಷ್ಟೇ. ವಿಶೇಷವಾಗಿ ಎಲ್ಲಾ ಹುಡ್ಕೊಂಡು ಅವನ ಯೋಗ್ಯತೆ ಹೀಗೋ, ಅವನು ಓದಿದಾನ ಇಲ್ವೋ, ಅಷ್ಟು ಇಷ್ಟು ಎಲ್ಲ ವಿಚಾರ ಮಾಡ್ತಾ ಕೂತ್ರೆ ಕೊನೆಗೆ ಒಬ್ನು ಸಿಗಲ್ಲ ಅಂತ ಆಗ್ತದೆ. ಅದ್ ಜಾಸ್ತಿ ವಿಚಾರ ಮಾಡ್ಲಿಕ್ಕಲ್ವಂತೆ, ವಿಚಾರ ಮಾಡ್ಲಿಕ್ಕೆ ಹೋಗಲ್ವಂತೆ. ಏನಂದ್ರೆ ಬ್ರಾಹ್ಮಣತ್ವೇನೈವ ಶ್ರಾದ್ದ ಯೋಗ್ಯತೆ ಸಿದ್ಧೆ. ಶ್ರಾದ್ದಕ್ಕೆ ಒಬ್ಬ ಯೋಗ್ಯ ಅಂತಂದ್ರೆ ಅವನು ಬ್ರಾಹ್ಮಣ ಆಗಿರ್ಬೇಕು ಅಂತ. ಅದು ತುಂಬಾ ಮಹತ್ವ ಇದೆ, ಆ ಮಾತಿಗೆ ತುಂಬಾ ಮಹತ್ವ ಇದೆ. ಸುಮ್ನೆ ಬ್ರಾಹ್ಮಣ ಆಗಿರ್ಬೇಕು ಅಂದ್ರೆ ಎಲ್ಲ ಇರ್ಬೇಕು, ಅನೇಕ ಸದ್ಗುಣಗಳೆಲ್ಲ ಇರ್ಬೇಕು, ಆಗ ಅವ್ನು ಬ್ರಾಹ್ಮಣ ಆಗೋದು. ಬ್ರಹ್ಮ ಕುಲದಲ್ಲಿ ಹುಟ್ಟಿದ ಬ್ರಾಹ್ಮಣನ ಬಗ್ಗೆ ಹೇಳ್ತಾ ಇಲ್ಲ, ಸುಮ್ನೆ ಬ್ರಹ್ಮ ಕುಲದಲ್ಲಿ ಹುಟ್ಟಿದ ಬ್ರಾಹ್ಮಣ ಅಲ್ಲ. ಅದು ಈ ಕಾಲಕ್ಕೆ ಹಾಗಾಗೋಗಿದೆ. ಅದು ವಸ್ತುತಃ ಬ್ರಾಹ್ಮಣ ಅನ್ನೋ ಶಬ್ದಕ್ಕೆ ನಿಯಮೇನ ಒಂದಿಷ್ಟು ಆಚರಣೆಗಳು, ಒಂದಿಷ್ಟು ಜ್ಞಾನ ಪಡೆದಿರ್ಲೇಬೇಕು. ಅಂಥ ಬ್ರಾಹ್ಮಣ ಅವನು ಶ್ರಾದ್ದಕ್ಕೆ ಯೋಗ್ಯ, ಅಂಥವ್ ಶ್ರಾದ್ದ ಕರ್ಮಕ್ಕೆ ಆಹ್ವಾನ ಮಾಡ್ಲಿಕ್ಕೆ ಅಂಥವ್ನು ಯೋಗ್ಯ. ಅದು ಬಿಟ್ಟು ಅಲ್ಲಿ ಆ ಬ್ರಾಹ್ಮಣನಲ್ಲಿ ಈ ಗುಣ ಇದೆಯಾ, ಆ ಗುಣ ಇದೆಯಾ, ಅಥವಾ ಪುರಾಣಗಳು ಹೇಳಿದ ಪ್ರಕಾರ ಇಂತಿಂತ ಗುಣ ಇದೆಯಾ ಅಂತ ಎಲ್ಲಾ ಯೋಚಿಸ್ತಾ ಕೂಡ್ಲಿಕ್ಕೆ ಸಾಧ್ಯನಾ? ಅವ್ನ್ ಶ್ರಾದ್ದ ಕರ್ಮವೇ ನಡೆಯಲ್ಲ. ಆಮೇಲೆ ಈ ವಿಚಾರ ಮಾಡ್ತಾರೆ, ಶ್ರಾದ್ದ ಕಾಲನೂ ಮುಗ್ದು ಹೋಗ್ಬಿಡುತ್ತೆ. ಯಾವ ವರ್ಷನೂ ಶ್ರಾದ್ದ ಮಾಡ್ಲಿಕ್ಕಲ್ಲ, ಯಾಕೆಂದ್ರೆ ಎಲ್ಲ ಪುರಾಣದ ಪಟ್ಟಿ ಇಟ್ಕೊಂಡು ಇವನ್ ಅದನ್ನೆಲ್ಲ ಓದೋ ಅಷ್ಟೊತ್ತು ಇವನೇ ಬ್ರಹ್ಮಜ್ಞಾನಿ ಆಗ್ಬಿಡ್ತಾನೆ. ಅದೆಲ್ಲ ಅಸಾಧ್ಯವಾದ ಮಾತು. ಆದ್ರಿಂದ ಬ್ರಾಹ್ಮಣತ್ವೇನ ಅಷ್ಟೇ ಒಬ್ಬ ಶ್ರಾದ್ದ ಯೋಗ್ಯ ಅಂತ ಸಿದ್ಧ ಆಗತ್ತೆ. ಅವರನ್ನ ಕರೆಸ್ತಾರೆ, ಅವ್ರ ಆರಾಧನೆಯನ್ನ ಮಾಡ್ತಾರೆ. ಅದರಿಂದ ತದ್ ವಿಶೇಷ ಅನುಸಂಧಾನಸ್ಯ ವೈಯರ್ಥ್ಯ. ಇಲ್ಲಿ ವಿಶೇಷ ವಿಶೇಷ ಪ್ರಭೇದಗಳನ್ನೆಲ್ಲ ಅವನಲ್ಲಿ ಹುಡ್ಕೊಂಡು ಹೋಗೋದು ವ್ಯರ್ಥ ಅಂತ ಹೇಳ್ಬಿಡ್ತಾರೆ. ಸ್ಪಷ್ಟವಾದ ಮಾತನ್ನ ಹೇಳ್ತಾರೆ. ಹೀಗೆ ಈ ಪ್ರಿಯಶಿರಸ್ತ್ವಾದಿ ಗುಣಗಳನ್ನ ನಾವು ವಿಶೇಷವಾಗಿ ಆನಂದದ ಪ್ರಭೇದ ಆಗಿರ್ಬೋದು, ಆದ್ರೆ ಅದನ್ನೆಲ್ಲ ಯೋಚಿಸ್ತಾ ಚಿಂತಿಸ್ತಾ ಆಗುತ್ತೆ, ಅದು ನಮ್ ಯೋಗ್ಯತೆಗೆ ಮೀರಿತ್ತು, ಅದು ಆಗದೆ ಇರೋ ಮಾತು. ಆದ್ರಿಂದ ಸಾಮಾನ್ಯವಾಗಿ ಮನುಷ್ಯರಿಗೆ ಹೇಳಿದ್ದೇನು, ಇಷ್ಟಂತೂ ಸರ್ವಾಧಿಕಾರಿ ಸಾಧಾರಣ ಸತ್ ಚಿತ್ ಆನಂದ ಆತ್ಮ, ಇದರಂತೂ ಉಪಾಸನೆ ಮಾಡ್ಬೇಕು ಅಂತ ಇಷ್ಟು ಇಲ್ಲಿ ಹೇಳಲಾಗಿದೆ. ಇದು ಮುಂದಿನ ವಿಚಾರ, ಇನ್ನು ಮುಂದಿನ ಅಧಿಕರಣಕ್ಕೆ ಅಥವಾ ಇನ್ನೂ ಏನಾದ್ರು ಹುಡ್ಕೊಂಡಿದ್ರೆ ಅಂತ ವಿಷಯವನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮುನ್ಮೂಲ ಗೋಪಾಲಕೃಷ್ಣರಿಗೆ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ. ನಮಸ್ಕಾರ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ.